ಎಷ್ಟೋ ಜನ ಮಹಿಳೆಯರು ಮತ್ತು ಯುವತಿಯರಲ್ಲಿ ಇತ್ತೀಚೆಗೆ ಈ ಕಾಯಿಲೆ ಇದ್ರೂ ಕೂಡ ನಿರ್ಲಕ್ಷ್ಯವನ್ನ ಎದುರಿಸ್ತಾರೆ, ನಿರ್ಲಕ್ಷ್ಯವನ್ನ ಅನುಸರಿಸ್ತಾರೆ. ಮುಟ್ಟಿನ ವೇಳೆ ಇರುವಂತಹ ಸಹಜ ಪ್ರಕ್ರಿಯೆಗೆ ಈ ಕಾಯಿಲೆಯ ಗುಣಲಕ್ಷಣ. ನೋಡಿ, ಮುಟ್ಟಿನ ವೇಳೆ ಒಂದು ಸಹಜವಾದಂತ ಪ್ರಕ್ರಿಯೆ ಇರುತ್ತಲ್ಲ, ಅದೇ ಇದರ ಗುಣಲಕ್ಷಣ. ಮುಟ್ಟಿನ ನೈಸರ್ಗಿಕ ಪ್ರಕ್ರಿಯೆ ಅಂತ ಮಹಿಳೆಯರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. 3 ದಿನ 5 ದಿನದ ಮುಟ್ಟಿನ ವೇಳೆ ಮಹಿಳೆಯರಿಗೆ ರಕ್ತಸ್ರಾವ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗೇನೆ ಇದು ಹೆಚ್ಚಾಗ್ತಾ ಇರಬಹುದು ಅಂತ ಅನ್ಕೊಂಡು ಭಾವಿಸ್ತಾರೆ, ಸುಮ್ಮನಾಗ್ತಾರೆ. ಮನೇಲೆ ಏನೋ ಒಂದಷ್ಟು ಯಾವುದಾದ್ರೂ ಔಷಧಿಗಳಿದ್ರೆ ಅದನ್ನ ತೆಗೆದುಕೊಳ್ತಾರೆ, ಮನೆ ಮದ್ದು ಅಂತ. ಅದೆಲ್ಲವೂ ಕೂಡ ಡೇಂಜರ್. ಆದ್ರೆ ಇದೇ ಈ ಕಾಯಿಲೆಗ ಮುನ್ಸೂಚನೆಯೂ ಕೂಡ ಆಗಿದೆ. ಗ್ರಾಮೀಣ ಭಾಗದ ಮಹಿಳೆಯರಲ್ಲೇ ಈ ರೋಗ ಅತಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಮನೆ ಮದ್ದು ಬಳಸಿ ರಕ್ತಸ್ರಾವ ಕಡಿಮೆಗೊಳಿಸಿ ನಿರ್ಲಕ್ಷ್ಯವನ್ನ ವಹಿಸ್ತಾರೆ. ನೋಡಿ, ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ 3 ರಿಂದ 5 ದಿನಗಳ ಕಾಲ ರೆಗ್ಯುಲರ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಇದು 7 ಡೇಸ್ 8 ಡೇಸ್ 10 ಡೇಸ್ ವರೆಗೂ ಕೂಡ ಹೋಗುತ್ತೆ. 10 ದಿನಗಳವರೆಗೂ ಕೂಡ ರಕ್ತಸ್ರಾವ ಆಗುತ್ತೆ. ಹೆವಿ ಫ್ಲೋ ಇದೆ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಲ್ಲ. ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಮುಕ್ತವಾಗಿ ಮಾತನಾಡಲ್ಲ, ನಾಚಿಕೆ ಪಡ್ಕೊಳ್ತಾರೆ, ಹಾಸ್ಪಿಟಲ್ಗೆ ಹೋಗೋದಿಲ್ಲ, ವೈದ್ಯರಿಗೆ ತೋರಿಸೋದಿಲ್ಲ. ಹಾಗಾಗಿ ಇವರಿಗೆ ಇದರ ಅರಿವು ಕೂಡ ಕಡಿಮೆ ಇರುತ್ತೆ. ನೋಡಿ, ಹೆಣ್ಣು ಮಕ್ಕಳು ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಒಂದು 6-7 ದಿನ ಆಯ್ತು, 8 ದಿನ ಆಯ್ತು, ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಹೆವಿ ಬ್ಲೀಡ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಮನೆಯಲ್ಲೇ ಯಾವ್ದಾದ್ರೂ ಒಂದು ಮನೆ ಮದ್ದನ್ನ ನೋಡ್ಕೊಳ್ತಾರೆ, ಕಡಿಮೆ ಆಗಬಹುದೇನೋ ಅಂತ. ಬಟ್ ನಿಮಗೇನಾದ್ರೂ ಆ ಥರ ಆಗ್ತಾ ಇದ್ರೆ ದಯವಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಈ ಮಾರಣಾಂತಿಕ ಕಾಯಿಲೆಗೆ ಒಂದು ಲಕ್ಷಣ ಇದು ಕೂಡ ಹೌದು. ತುಂಬಾ ಜನ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ನಾಚಿಕೆ ಪಡ್ಕೊಳ್ತಾರೆ. ಇದನ್ನ ನೀವು ನಾಚಿಕೆ ಪಡ್ಕೊಂಡು ಹಾಗೇ ಸುಮ್ಮನೆ ಇದ್ರೆ ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೊಳ್ತೀರಾ. ಜೀವ ಹೋಗೋವರೆಗೂ ಈ ಸಮಸ್ಯೆ ಇದೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗಿ ಇರುತ್ತೆ ಅನ್ನೋದ್ರ ಬಗ್ಗೆ. ತುಂಬಾ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಇದರ ಅರಿವು ತುಂಬಾ ಕಮ್ಮಿ ಇದೆ. ಇದು ಅರಿವು ಮೂಡಿಸುವಂತ ಕೆಲಸವನ್ನ ಸರ್ಕಾರ ಕೂಡ ಮಾಡಬೇಕು, NGOsಗಳು ಕೂಡ ಮಾಡಬೇಕು. ಸಾಮಾಜಿಕ ಕಳಕಳಿ ಇರುವಂತ ಯಾರಾದ್ರೂ ಕೂಡ ಇದರ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡಬೇಕು. ನೋಡಿ, ಪೂನಂ ಪಾಂಡೆ 32 ವರ್ಷ ಅಷ್ಟೇನೆ. 32 ವರ್ಷಕ್ಕೆ ಇದೊಂದು ದೊಡ್ಡ ಕಾಯಿಲೆ ಬಂದು ಅವರು ಸಾವನ್ನಪ್ತಾರೆ. 4 ದಿನದ ಹಿಂದೆನೂ ಕೂಡ ಇವರು ಆಕ್ಟಿವ್ ಆಗಿದ್ರು. ಯಾವುದೇ ರೀತಿಯಾದಂತ ಸಮಸ್ಯೆ, ಸುಸ್ತಾಗಿ ಮಲಗಿದ್ದು, ಹಾಸಿಗೆ ಹಿಡಿದಿದ್ದು, ನರಳಿದ್ದು ಇದ್ಯಾವುದೂ ಇಲ್ಲ. ಫುಲ್ ಆಕ್ಟಿವ್ ಆಗಿದ್ರು. ನೋಡ್ತಾ ಇದ್ದ ಹಾಗೇನೆ ಇವರ ಸಾವಿನ ಸುದ್ದಿ ಕೇಳಿಬಿಡುತ್ತೆ. ಇವತ್ತೊಬ್ಬ ಸೆಲೆಬ್ರಿಟಿ ಈ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಕಾರಣಕ್ಕೆ ನಾವು ಮಾತಾಡ್ತೀವಿ. ಆದರೆ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮತ್ತು ಸಾವಿಗೆ ಈಡಾಗಿದ್ದಾರೆ. ಎಲ್ಲರ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತ ವಿಚಾರ ಇದು. ನೋಡಿ, 2020ರ ವರದಿ ಪ್ರಕಾರ ವರ್ಷಕ್ಕೆ 6 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಕಾರಣ ನಾವು ಮಾಡುವಂತ ನಿರ್ಲಕ್ಷ್ಯ. ಇದರ ಬಗ್ಗೆ ಅರಿವಿಲ್ಲದೆ ಇರೋದೇ ಇದಕ್ಕೆ ಪ್ರಮುಖವಾದಂತ ಕಾರಣ. ಯಾವಾಗ ಋತುಮತಿಗಳಾಗ್ತಿರೋ ಹೆಣ್ಣು ಮಕ್ಕಳು ಆಗಿಂದ ಅಲರ್ಟ್ ಆಗಬೇಕಾಗತ್ತೆ. ನಮ್ಮ ದೇಹದಲ್ಲಿ ಏನೇ ಬೆಳವಣಿಗೆಗಳು, ಬದಲಾವಣೆಗಳು ಆದ್ರೂ ಕೂಡ ಅದನ್ನ ನಾವು ಗಮನಕ್ಕೆ ತರಬೇಕಾಗತ್ತೆ, ವೈದ್ಯರ ಗಮನಕ್ಕೆ. ದಯವಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು ಹೆಣ್ಮಕ್ಳು. ನೋಡಿ, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಅಂತ ಕೆಲವು ಹೆಣ್ಣು ಮಕ್ಕಳು ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ. PCOD ಹಾಗೂ ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ ಈ ತರ ಹೆವಿ ಬ್ಲೀಡಿಂಗ್ ಆಗತ್ತೆ ಅಥವಾ ಬ್ಲೀಡಿಂಗ್ಗೆ ಆಗೋದಿಲ್ಲ ಹೀಗನ್ಕೊಂಡು ನಿರ್ಲಕ್ಷ್ಯ ಮಾಡ್ತಾರೆ. ನಿಮಗೆ ನೀವೇ ಡಾಕ್ಟರ್ಸ್ ಆಗಬೇಡಿ, ನಿಮಗೆ ನೀವೇ ಮನೆಯಲ್ಲಿ ಕುತ್ಕೊಂಡು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಡಿ. ಇದು ಯಾವುದರ ಲಕ್ಷಣ? ಇದು ಗರ್ಭಕಂಠ ಕ್ಯಾನ್ಸರ್ನ ಸಮಸ್ಯೆನಾ ಅಥವಾ ಥೈರಾಯ್ಡ ಅಥವಾ PCODನ ಅಂತ ವೈದ್ಯರ ಬಳಿಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ವಾಸಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ತ್ರೀರೋಗ ತಜ್ಞರಾದಂಥ ಪದ್ಮಿನಿ ಪ್ರಸಾದ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಜವಾಗ್ಲೂ ಕೂಡ ಒಂದು ಅರಿವು ಮೂಡಿಸುವಂತ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗರ್ಭಕಂಠ ಕ್ಯಾನ್ಸರ್ ಅನ್ನೋದನ್ನ ಪೂನಂ ಪಾಂಡೆ ಅವರ ನಿಧನ ಆದ ನಂತರ ಅತಿ ಹೆಚ್ಚು ಕೇಳ್ತಾ ಇರೋದು ಮತ್ತು ಇದ್ರ ಬಗ್ಗೆ ಗಮನ ಹರಿಸ್ತಾ ಇರೋದು. ಒಬ್ಬ ಸೆಲೆಬ್ರಿಟಿ ಸಾವಾಗಿರೋದಕ್ಕೆ ನಾವು ಎಲ್ರೂ ಅಥವಾ ನಾರ್ಮಲ್ ಆಗಿ ಜನರು ಎಲ್ರೂ ಇದು ಏನಿರ್ಬೋದು ಅನ್ನೋದನ್ನ ಹುಡುಕ್ತಾ ಇದ್ದಾರೆ. ಬಟ್ ಈ ಸಮಸ್ಯೆ ಬಹಳ ವರ್ಷಗಳಿಂದಲೂ ಇದೆ, ಬಹಳ ಹೆಣ್ಣು ಮಕ್ಕಳು ಇದನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಮೇಡಮ್, ಈ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು,
ಯಾರಿಗೆ ಬರುತ್ತೆ ಅಂತ ಮೇಡಮ್ ಇದು? ಈಗ ನಾವು ಸ್ತ್ರೀಯರಲ್ಲಿ ನೋಡಿದಾಗ ಸ್ತನದ ಕ್ಯಾನ್ಸರ್ ಬಿಟ್ಟರೆ ನೆಕ್ಸ್ಟು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಗರ್ಭಕಂಠದ ಕ್ಯಾನ್ಸರ್. ಅದನ್ನು ಕ್ಯಾನ್ಸರ್ ಸರ್ವಿಕ್ಸ್ ಅಂತ ನಾವು ಹೇಳ್ತೀವಿ. ಇದು ಬಹಳ ಸಾಮಾನ್ಯವಾಗಿರುವಂಥ ಸ್ತ್ರೀಯರು ಅದರಿಂದ ಭಾಳಷ್ಟು ಜನ ಅದರಿಂದ ತೊಂದರೆಗೊಳಗಾಗ್ತಿದ್ದಾರೆ, ಸಾವಿಗೀಡಾಗ್ತಿದ್ದಾರೆ. ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಿನಲ್ಲಿ ಪೂನಂ ಪಾಂಡೆ ಅವರು ನಿಧನ ಆಗಿದ್ದು ಅದು ಒಂದು ದುರದೃಷ್ಟಕರ. ಆದರೆ ಎಲ್ಲರಲ್ಲೂ ಕೂಡ ಮೊದಲ ಹಂತದಲ್ಲೇ ಇದನ್ನು ಕಂಡುಹಿಡಿಯೋಕ್ಕಾಗತ್ತೆ ಅಂತಾಗಲಿ ಅಥವಾ ಕಂಡುಹಿಡಿಬಹುದು ಅಂತಾಗಲಿ ಇದು ಬಹಳಷ್ಟು ಸಲದ ಇದರೊಳಗೆ ತೊಂದರೆ ಆಗ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಾಗ ಇದಕ್ಕೆ ಕಾರಣ ಏನು, ಯಾವ ರೀತಿ ಇದು ತಡೆಗಟ್ಟಬಹುದು ಮತ್ತು ಏನೇನು ಪರೀಕ್ಷೆಗಳಿದೆ ಅನ್ನೋದು ಎಲ್ಲದರೊಳಗೂ ಕೂಡ ಬಹಳಷ್ಟು ಇದು ಲಭ್ಯ ಇದೆ ಇತ್ತೀಚಿನ ದಿನಗಳಲ್ಲಿ. ಮೇಡಮ್, ಈಗ ಯಾವುದೇ ಒಂದು ಕಾಯಿಲೆ ಅಂತ ಬಂದಾಗಲೂ ಕೂಡ ನಾವು ಅದನ್ನು ಈ ಏಜ್ ವೈಸ್ ನೋಡ್ತೀವಿ. ಅಂದರೆ ಒಂದು 13+ ಆದಮೇಲೆ ಬರುತ್ತೆ ಅಥವಾ 30+ ಆದಮೇಲೆ ಬರುತ್ತೆ, 40+ ಆದಮೇಲೆ ಬರುತ್ತೆ ಅಂತ. ಈ ಗರ್ಭಕಂಠ ಕ್ಯಾನ್ಸರ್ಗೂ ಕೂಡ ಏಜ್ ಅನ್ನೋದು ಏನಾದರೂ ಇದೆಯಾ ಅಥವಾ ಹೇಗೆ ಅಂತ ಮೇಡಮ್? ಹೌದು, ಸಾಮಾನ್ಯವಾಗಿ ಇದು ಒಂದು 20 ವರ್ಷಕ್ಕೆ ಮುಂಚೆ ಬರೋದು ಬಹಳ ಸಾಧ್ಯತೆಗಳು ಕಡಿಮೆ. 30 ವರ್ಷದ ನಂತರ, ಅದರೊಳಗೂ 40-50 ವಯಸ್ಸು ಆ ವಯಸ್ಸಿನಲ್ಲಿ ಇದು ಬರೋದು ಸಾಧ್ಯತೆಗಳು ಜಾಸ್ತಿ. ಚಿಕ್ಕ ವಯಸ್ಸಿನಲ್ಲಿ ಕೂಡ ಬರಬಹುದು. ಇದಕ್ಕೆ ಹಲವಾರು ಕಾರಣಗಳಿದೆ ಕ್ಯಾನ್ಸರ್ ಬರೋದಕ್ಕೆ. ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ HPV ವೈರಸ್ ಸೋಂಕಿನಿಂದ ಆಗುವಂಥದ್ದು. ಇದು ಬಹಳಷ್ಟು ಜನರಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಮಾಡೋದು. ಇದು ಲೈಂಗಿಕ ಸಂಪರ್ಕದಿಂದ ಆಗುವಂಥದ್ದು. ಆದ್ದರಿಂದ ಈಗ ನಾವು ನಿನ್ನೆ ಕೂಡ ನಮಗೆ ಭಾರತ ಸರ್ಕಾರ ಇದನ್ನು 9ರಿಂದ 14 ವರ್ಷದ ಹುಡುಗಿಯರಿಗೆ ವ್ಯಾಕ್ಸಿನೇಷನ್ ಕೊಡಬೇಕು, HPV ವ್ಯಾಕ್ಸಿನ್ ಅಂತ ನಮಗೆ ತಿಳಿಪಡಿಸಿರೋದು ಬಹಳ ಒಂದು ಸಂತೋಷದ ವಿಷಯ. ಅದು ಯಾತಕ್ಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮತ್ತು ಅದರೊಳಗೂ ಕೂಡ ನೀವು ಮದುವೆಗೆ ಮುಂಚೆ ಅಥವಾ ಲೈಂಗಿಕ ಸಂಪರ್ಕಕ್ಕೆ ಮುಂಚೆ ಕೊಟ್ಟಾಗ ಈ HPV ಸೋಂಕಾಗೋದಕ್ಕೆ ಮುಂಚೆನೇ ನಾವು ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನ್ ಕೊಡೋದ್ರಿಂದ ಅವರಲ್ಲಿ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ಇದನ್ನು 40 ವರ್ಷದ ತನಕ ಯಾರಿಗಾದರೂ ವ್ಯಾಕ್ಸಿನ್ ಕೊಡ್ಬೋದು. ಬಟ್ ಚಿಕ್ಕ ವಯಸ್ಸಲ್ಲಿ ಮುಂಚೆ ಕೊಟ್ಟಾಗ ಅದರ ಒಂದು ಸಫಲತೆ ಮತ್ತು ಹೆಚ್ಚಿನ ಜನರಲ್ಲಿ ಅದರಿಂದ ರಕ್ಷಣೆ ಸಿಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವುದೇ ವಯಸ್ಸಿನಲ್ಲಿ ಇದನ್ನು ಕೊಡಬಹುದು. ಬಟ್ ಈ ವಯಸ್ಸಲ್ಲಿ ಕೊಡೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಮೇಡಮ್, ನನಗನ್ಸೋ ಪ್ರಕಾರ 2020ರ ವರದಿ ನೋಡಿದರೆ ವರ್ಷಕ್ಕೆ 6 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಬಟ್ ನೀವು ಈ ವ್ಯಾಕ್ಸಿನೇಷನ್ ವಿಚಾರವನ್ನು ನಾವು ನೋಡಿದಾಗ ತುಂಬ ಜನರಿಗೆ ಇದರ ಅರಿವಿಲ್ಲ ಅಥವಾ ಅದನ್ನು ಅರಿವು ಮೂಡಿಸುವಂಥ ಕೆಲಸ ಇನ್ನೂ ಕೂಡ ಹೆಚ್ಚಾಗಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಅಂತ ಅನಿಸುತ್ತಾ ಮೇಡಮ್? ಖಂಡಿತ ಅದನ್ನು ಹೆಚ್ಚು ಜನರಲ್ಲಿ ಈಗ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ಒಂದು ಅರಿವಿಲ್ಲದೆ ಇರೋದು ಒಂದು. ಇನ್ನೊಂದು ಆ ವ್ಯಾಕ್ಸಿನ್ ಬಹಳ ದುಬಾರಿ ವ್ಯಾಕ್ಸಿನ್. ಅದು ಒಂದು ವ್ಯಾಕ್ಸಿನೇಷನ್ಗೆ 3,000 ಆಗ್ತಿತ್ತು. ನಾವು ಈಗ ನಮ್ಮ ಸ್ತ್ರೀರೋಗ ತಜ್ಞರ ಸಂಘ ಒಬಿಗೈನಕ್ ಇದ್ರದ್ದು ನಮ್ಮ ಟ್ರಸ್ಟಿಂದ ನಾವು ಬಹಳಷ್ಟು ಈಗ ಇದರ ಕಾರ್ಪೊರೇಷನ್ನಲ್ಲಿ ಬಹಳಷ್ಟು ಆ ಸ್ಕೂಲಲ್ಲಿ ಓದೋವಂಥ ಹುಡುಗಿಯರಿಗೆ, ಬಡ ಹುಡುಗಿಯರಿಗೆ ನಾವು ಅದನ್ನು ಫ್ರೀಯಾಗಿ ವ್ಯಾಕ್ಸಿನೇಷನ್ನ ಬಹಳಷ್ಟು ಜನಕ್ಕೆ ಕೊಟ್ವಿ ನಾವು, HPV ವ್ಯಾಕ್ಸಿನೇಷನ್ನ. ಆದರೆ ಇವಾಗ ನಮಗೆ ಭಾರತ ಸರ್ಕಾರ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕನ್ನೋದು ಒಂದು, ಮತ್ತು ಈಗ ನಮ್ಮದೇ ಆದ ವ್ಯಾಕ್ಸಿನ್ ಬಂದಿದೆ. ಅದು ಬಹಳಷ್ಟು ಅದರದ್ದು ಬೆಲೆ ಬಹಳ ಕಡಿಮೆ ಆಗಿದೆ. ಆದ್ದರಿಂದ ಇದು ಜನಸಾಮಾನ್ಯರಿಗೆ ಎಟಕೋ ಅಷ್ಟು ಅನ್ನೋ ರೀತಿಯಲ್ಲಿ ಅದರದ್ದು ಕಾಸ್ಟ್ ಇದೆ. ಹಾಗಾಗಿ ಇದನ್ನು ಹೆಚ್ಚಿಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದಾಗ ಈಗ ಮಾಧ್ಯಮಗಳ ಮೂಲಕ ನೀವು ಎಷ್ಟೊಂದು ಜನರಿಗೆ ಇದನ್ನು ಆರೋಗ್ಯದ ಬಗ್ಗೆ ಮಾಹಿತಿ ತಲುಪಿಸ್ತಾ ಇದ್ದೀರಾ. ಆ ರೀತಿ ಜನರಲ್ಲಿ ಅರಿವು ಮೂಡಿದಾಗ ಈ ವ್ಯಾಕ್ಸಿನೇಷನ್ ತಗೋಬೇಕು ಮತ್ತು ತಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಫ್ರೀಯಾಗಿ ಕೂಡ ಹುಡುಗಿಯರಿಗೆ ಕೊಡ್ತಾ ಇದ್ದಾರೆ. ಮತ್ತು ಬೇರೆಯವ್ರು ತಗೋಬೇಕಂದ್ರೂ ಕೂಡ ಅದರದ್ದು ಕಾಸ್ಟ್ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಕಾಸ್ಟು ನಮ್ಮದೇ ವ್ಯಾಕ್ಸಿನ್ ಸಿಕ್ಕಿದೆ. ಆದ್ದರಿಂದ ಇದರ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲರಿಗೂ ತಿಳಿಸ್ಕೊಡೋದು ಬಹಳ ಮುಖ್ಯ ಆಗುತ್ತೆ.